ಎಲ್ಲ ಅಣ್ತಂದಿರೋ ಹೋಗ್ತಂಗಿರೋ ನಮಸ್ಕಾರ. ಬಹುತೇಕ ಕನ್ನಡಿಗರಿಗೆ ಮತ್ತು ಕನ್ನಡ ಸಿನಿಮಾ ರಂಗದ ಎಷ್ಟೋ ಸ್ಟಾರ್ ನಟರಿಗೆ ಗೊತ್ತಿರುವಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಡಿ ಬಾಸ್ ದರ್ಶನ್ ಅವರ ವಿರುದ್ಧವಾಗಿ ಕೆಲವೊಂದಷ್ಟು ನ್ಯೂಸ್ ಚಾನಲ್ಗಳು ಕೆಲಸವನ್ನು ಮಾಡ್ತಾ ಇದೆ. ಈ ನ್ಯೂಸ್ ಚಾನಲ್ಗಳು ಏನಂತ ಹೇಳಿದ್ರೆ, ಅವರು ಮಾಡದೇ ಇರುವಂತಹ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ, ಅವ್ರ ವಿರುದ್ಧವಾಗಿ ನಡೆದಿರುವಂತಹ ಕೃತ್ಯಗಳನ್ನೆಲ್ಲ ನಡೆಸಿದ್ದಾರೆ ಅನ್ನುವಂತಹ ವಿಷಯಗಳು. ಮತ್ತು ದರ್ಶನ್ ಅವರು ಜೈಲಿಗೆ ಹೋಗೋಕ್ಕೆ ಮುಖ್ಯ ಕಾರಣ ಕೂಡ ಈ ಒಂದು ನ್ಯೂಸ್ಗಳಲ್ಲಿ ಕೆಲವೊಂದಷ್ಟು ಆ್ಯಂಕರ್ಗಳು ಅವರ ವಿರುದ್ಧವಾಗಿ ನಿಂತಿದ್ದು. ಅದರಲ್ಲಿ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತು ಹನುಮಕ್ಕನವರು. ಸೊ ಅವರು ಕೂಡ ಈ ಒಂದು ವಿಷಯದಲ್ಲಿ ತುಂಬಾ ತಲೆ ಹಾಕಿ ಒಂದು ಕೇಸಿನ ದಿಕ್ಕನ್ನು ಬದಲಿಸಿದರು. ಮತ್ತು ಇದರಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಂದು ರಚಿಸಿದಂತಹ ತಂಡ ಮತ್ತು ಆ ತಂಡದಿಂದ ಆದಂತಹ ಒಂದಷ್ಟು ಹಿನ್ನಡೆಗಳು ಮುನ್ನಡೆಗಳು ಪ್ರತಿಯೊಂದು ಕೂಡ ನಿಮ್ಗೆ ಅಪ್ಡೇಟ್ ಆಗಿರುತ್ತೆ. ಈ ಟಿ ವಿ ಚಾನಲ್ಗಳಲ್ಲಿ ಈ ರೀತಿಯ ವಿಷಯಗಳನ್ನು ವಿಸ್ತಾರವಾಗಿ ಪ್ರಸ್ತಾಪ ಮಾಡದೇ ಇದ್ದಿದ್ದರೆ ಈ ಕೇಸು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇರಲಿಲ್ಲ. ಹಾಗೆ ದರ್ಶನ್ ಅವರ ಬೇಲ್ ವಿಷಯ ಕೂಡ ಇಷ್ಟೊತ್ತಾಗಲೇ ಯಾವುದೋ ಒಂದು ರೀತಿ ಸೆಟಲ್ ಆಗ್ತಾಯಿತ್ತು. ಆದರೆ ಪ್ರತಿಯೊಂದು ಹಂತದಲ್ಲೂ ದರ್ಶನ್ ಅವ್ರನ್ನ ಕೀಳ್ಮಟ್ಟದಲ್ಲಿ ಕೆಟ್ಟದಾಗಿ ತೋರಿಸ್ಕೊಂಡು ಬಂದಿದ್ದು ಇದೇ ನ್ಯೂಸ್ ಚಾನಲ್ಗಳು. ಸೊ ನೀವೇನಾದ್ರೂ ಇದಕ್ಕೆ ಸಮ್ಮತಿಯನ್ನು ಸೂಚಿಸೋದೇ ಆದರೆ ನೀವು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡ್ಬೋದು. ಅಷ್ಟೇ ಅಲ್ಲದಂತೆ ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಹನುಮಕ್ಕನವರು ಏನಂತ ಒಂದು ಕೆಟ್ಟ ವ್ಯಂಗ್ಯವಾಗಿ ಮಾತಾಡ್ತಾಯಿದ್ರು. ನಮ್ಮ ಡಿ ಬಾಸ್ ಇನ್ನು ಕೆಟ್ಟ ಪದಗಳು, ಅವ್ಯಾಚ ಪದಗಳನ್ನು ಉಪಯೋಗಿಸೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಕೆಲವೊಂದಷ್ಟು ಟಿ ವಿಗಳು, ಬಿ ಟಿ ವಿ, ಕೆಲವೊಂದಷ್ಟು ಚಾನಲ್ಗಳು ಈ ಒಂದು ವಿಷಯವನ್ನು ಜನಗಳಿಗೆ ನೇರವಾಗಿ ತಲುಪಿಸ್ತಾ ಇದ್ದು ಕೆಲವಷ್ಟು ಡಿ ಬಾಸ್ ಅಭಿಮಾನಿಗಳಿಗೆ ನೋವನ್ನು ತಂದಿದ್ದು ಕೂಡ ಉಂಟು. ಸೊ ನಿಮಗೆ ರೈಟ್ಸ್ ಅನಿಸಿದ್ರೆ ಸೊ ಕಮೆಂಟ್ ಮಾಡಿ. ಮತ್ತು ಡಿ ಬಾಸ್ ಅವರ ವಿರುದ್ಧವಾಗಿ ಯಾವೆಲ್ಲ ಹೀರೋಗಳು ಅಗೇನೆಸ್ಟ್ ಆಗಿದ್ದು ಅನ್ನೋದನ್ನು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.